ಈ ಸಂತೋಷ ಯಾಕೆ ಇವತ್ತು? ಸಂತೋಷ ಯಾಕೆ ಅಂದರೆ ನಾ ಮೆಚ್ಚಿ ಮದುವೆ ಆಗಬೇಕಿದ್ದ ನನ್ನ ಪ್ರೇಯಸಿ ಜ್ಯೋತಿಯ ಹುಟ್ಟು ಹಬ್ಬ. ಈ ಸಮಯಕ್ಕೆ ನಾನೇ ಬರ್ತೀನಿ ಅಂತ ಹೇಳಿದ್ಲು, ಆದರೆ ಇನ್ನೂ ಯಾಕೆ ಬಂದಿಲ್ಲ? ಎಲ್ಲಾದ್ರೂ ಹೋಗಿರ್ಬೋದಾ? ನೋ ಚಾನ್ಸ್. ಯಾಕಂದ್ರೆ ಈ ಶಿವರಾಜನ ಮನಸ್ಪೂರ್ವಕವಾಗಿ ಪ್ರೀತಿಸ್ತಾ ಇದ್ದಾಳೆ. ಪ್ರೀತಿಸೋದಲ್ಲೇ ಖಂಡಿತವಾಗಿ ಎಲ್ಲೋ ಸಾಧ್ಯನೇ ಇಲ್ಲ. ಬಂದೇ ಬರ್ತಾಳೆ, ಕಾಯ್ತಿದ್ದೆ. ಹಲೋ ಶಿವರಾಜ್, ಅಂದಾಗೆ ಏನಿದು ಇಷ್ಟು ಸಂತೋಷದಲ್ಲಿ ಮುಗಿದಿರಲ್ಲ? ಹಾಯ್ ಜ್ಯೋತಿ, ಹ್ಯಾಪಿ ಬರ್ಡೇ. ಅಯ್ಯೋ, ಥ್ಯಾಂಕ್ ಯು ಸೋ ಮಚ್ ಶಿವರಾಜ್. ಅಂದಾಗೆ ನನ್ನ ವಿಷಯ ನಿಮಗೆ ಹೇಗೆ ಗೊತ್ತಾಯ್ತು? ನಿಮ್ಮನ್ನ ನೆನೆಸ್ಕೊಳ್ತಾ ನಾನು ಬರ್ತಾರೆ ಇರೋ ವಿಷಯನೇ ಮರ್ತ್ಕೊಬಿಟ್ಟಿದ್ದೇನೆ. ತುಂಬಾ ಸಂತೋಷ ಪಡ್ತಾ ಇದೆ ಅಂತ ನನಗೆ ಗೊತ್ತು. ಸಂತೋಷ ಪಡೋದೊಂದೇ ಇಲ್ಲ, ಸಂತೋಷ ಪಡೋದನ್ನ ಬಿಟ್ಟು ಇನ್ನೂ ಒಂದು ನನಗೆ ಬೇಕು. ಇನ್ನೂ ಒಂದು ಬೇಕು? ಆದ್ರೆ ಅಂತದ್ ಇನ್ನೇನ್ ಬೇಕು ಶಿವರಾಜ್? ಅದು ಹೇಳಬೇಕು. ಅಯ್ಯೋ ಶಿವನೇ, ಅದು ಅಂತ ಇದೇನಿದು? ಈ ರೀತಿ ತೊದಲಾಡ್ತಾ ಇದೀರಲ್ಲ, ಅದೇನೆಂಬುದನ್ನ ಮನಸ್ಸಿಂದ ಬಿಚ್ಚಿ ಹೇಳ್ಬೋದಲ್ಲ? ಅದು ಅಂದ್ರೆ ಸಾಗರದಲ್ಲಿ ಸಿಗತ್ತಲ್ಲ ಅದು. ಸಾಗರದಲ್ಲಿ? ಸಾಗರದಲ್ಲಿ ಅದೇನ್ ಸಿಗುತ್ತೆ? ನನಗಂತೂ ಗೊತ್ತಾಗ್ತಿಲ್ಲ. ಈ ರೀತಿ ಒಗಟಿನ ಮಾತು ಬಿಟ್ಟು ಬಿಡಿಸಿ ಹೇಳ್ಬೋದಲ್ವಾ? ಸಾಗರದಲ್ಲಿ ಏನ್ ಸಿಗತ್ತೆ ಅಂತ ಗೊತ್ತಿಲ್ವಾ ನಿನಗೆ? ಸಾಗರದಲ್ಲಿ ಸಿಗೋದು ಮುತ್ತು. ಅಂದಹಾಗೆ ಸಾಹೇಬ್ರಿಗೆ ಮುತ್ತು ಬೇಕು ಅನ್ನಂಗಾಯ್ತು. ಹಾಗಿದ್ರೆ ಒಂದೇ ಒಂದ್ಸಲ ಕಣ್ಣು ಮುಚ್ಚಿ ನೋಡೋಣ. ಅಂದ ಹಾಗೆ ಗೊತ್ತಾಯ್ತು ನನಗೆ. ನೀನು ಕಣ್ಣು ಮುಚ್ಚು ಅಂತ ಯಾಕೆ ಹೇಳ್ತಾ ಇದೀಯ? ನಿನ್ನ ಬಾಡೆ ವಿಷಯ ನನಗೆ ಹೇಗೆ ಗೊತ್ತಾಯ್ತು ಅನ್ನೋ ಆತಂಕ ಅಲ್ವಾ? ಅದು ಹೇಳ್ತೀನಿ. ಸಾಗರದ ತಳದಲ್ಲಿ ಮುತ್ತು ಶೋಭಿಸುವಂತೆ, ರಕ್ತ ಕಿರೀಟದಲ್ಲಿ ವಜ್ರ ಶೋಭಿಸುವಂತೆ 6 ಕೋಟಿ ಕನ್ನಡಿಗರ ಮಧ್ಯೆ ಎದ್ದು ನೀ ಕಾಣುವ ನನ್ನ ಜ್ಯೋತಿ ಯಾವತ್ತಿದ್ರೂ ನನ್ನ ಅರಸಿ ಕಣೆ ಅರಸಿ. ಹಿರಿಯರನ್ನು ಮಾತಾಡ್ತಾರೆ, ಪ್ರೀತಿ ಪ್ರೇಮಕ್ಕೆ ಜಾತಿ ಧರ್ಮದ ಸೋಂಕಿಲ್ಲ, ಸಿರಿತನ ಬಡತನದ ಬಂಧನವಿಲ್ಲ. ಅಂತೆಯೇ ಸರಿ ಮನಾರ್ಕಲಿ ರೋಮಿಯೋ ಜೂಲಿಯಟರ ಕಥೆಗಳು ಇಂದಿನವರೆಗೂ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಬಿಚ್ಚಿ ಹೇಳ್ತಾ ಇದೆ. ಸತ್ಯ ಪ್ರೇಮ ನಿತ್ಯ ನಿರಂತರ ಅಂತ. ಜ್ಯೋತಿ, ನನ್ನ ಅಣುರೇಣು ತೃಣ ಕಾಷ್ಟಗಳು ಕೂಡ ಪ್ರತಿ ನಿಮಿಷ ಪ್ರತಿಕ್ಷಣ ಜ್ಯೋತಿ ಜ್ಯೋತಿ ಅಂತ ಜಪಿಸ್ತಾ ಇದೆ. ಅಂತಿರುವಾಗ ನಿನ್ನ ನಾಮವನ್ನು ನಾನು ಜಪಿಸಿರಲಿಲ್ಲ. ನನಗೆ ಗೊತ್ತಿಲ್ಲ ಶಿವ, ನೀವು ನನಗೆ ಇಷ್ಟು ಪ್ರೀತಿ ಮಾಡ್ತೀರಲ್ಲ. ಆದ್ರೆ ಒಂದ್ ಮಾತೆಲ್ಲ, ನಿಮಗೆ ನಾನು ಬರ್ತಡೇ ವಿಷಯನ ನೆನಪಲ್ಲಿ ಇಟ್ಕೊಂಡಿದ್ರಲ್ಲ, ಇದೆಲ್ಲ ಹೇಗೆ ಅಂತ? ಹೇಗೆ ಸಾಧ್ಯ ಅಂತ ಕೇಳ್ತಾ ಇದೆಯಾ? ನೋಡು, ನಮ್ಮ ಪ್ರೀತಿ ಪ್ರೇಮ ಸಾಗರದ ಅಲೆಯಷ್ಟೇ ಪವಿತ್ರವಾದದ್ದು ಅಂದಾಗ ಇಷ್ಟು ನೆನಪಿಟ್ಕೊಳ್ತಾ ಇರ್ತೀನ. ಆ ದಿನ ನೀನು ಅರ್ಜಿ ಭರ್ತಿ ಮಾಡ್ತಾ ಇದೆಯಲ್ಲ, ಆವತ್ತು ನಿನ್ನ ಡೇಟ್ ಆಫ್ ಬರ್ತ್ ಅನ್ನು ನಾನು ನೋಡಿದೆ. ಅದೇ ನಾನು ಅನ್ಕೊಂಡೆ, ಇದೆಲ್ಲ ಹೇಗೆ ನೆನಪಿಟ್ಕೊಳ್ಳೋಕೆ ಸಾಧ್ಯ ಅಂತ. ಶಿವರಾಜ್, ಅಂದಾಗೆ ಎಂಬುದು ಮಾತು ಗೊತ್ತಿದ್ಯಾ? ನೀವೇನೋ ಇಷ್ಟು ಪ್ರೀತಿಯಿಂದ ಈ ರೀತಿ ಭಾವನೆಗಳನ್ನೆಲ್ಲ ಹೇಳ್ತೀರಾ, ಆದ್ರೆ ಈ ನನ್ನ ಮನಸ್ಸಲ್ಲಿ ಇಷ್ಟು ತಳಮಳ ಭಯ ಇದೆ ಗೊತ್ತಾ ನಿಮ್ಗೆ? ಭಯನ? ನಮ್ಮ ಪ್ರೀತಿ ಪ್ರೇಮದ ಮಧ್ಯೆ ಭಯ ಯಾಕೆ ಹುಟ್ಟತ್ತೆ ನಿನಗಂತ ನನಗೆ ಅರ್ಥ ಆಗಿಲ್ಲ. ನಿಮಗೆ ಗೊತ್ತಿದೆ, ಮೊದಲೇ ನನ್ನನ್ನು ಮದುವೆ ಮಾಡಿಕೊಟ್ಟು ಸಾಕಷ್ಟು ವರದಕ್ಷಿಣೆಯನ್ನು ತಗೋಬೇಕು ಅನ್ನೋದು ನನ್ನ ಆಸೆ. ಹೀಗಿರ್ಬೇಕಾದ್ರೆ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಏನಾದ್ರು ವಿಷಯ ಗೊತ್ತಾಗ್ಬಿಟ್ರೆ ನನ್ನ ಅಲ್ಲೇ ತುಂಡ ಕತ್ತರಿಸಿ ಬಿಡ್ತಾರೆ. ಏನ್ ಮಾಡ್ತಾನೆ ಅವನು? ಈ ಶಿವರಾಜ್ ಅಂದ್ರೆ ಯಾರು ಅಂತ ತಿಳ್ಕೊಂಡಿದ್ದಾನೆ. ಶರಣು ಶರಣು ಅಂತ ಬಂದವರಿಗೆ ಶರಣು ಶರಣಾರ್ಥಿ ಅನ್ನುವ ಅಣ್ಣ ಬಸವಣ್ಣನವರ ತಪ್ಪನ್ನು ಗೊತ್ತು. ನಿಮ್ಮಣ್ಣ ಅಂತ ಲೋಕ ಕಂಟಕರ ಕತ್ತು ಕತ್ತರಿಸುವ ನೋಡು, ನಮ್ಮ ನಿನ್ನ ಪ್ರೀತಿಯನ್ನು ತಿರಸ್ಕರಿಸೋದಕ್ಕೆ ಹುಟ್ಟಿಸಿದ ಬ್ರಹ್ಮನಿಂದಲೂ ಸಾಧ್ಯ ಇಲ್ಲ, ನಿಮ್ಮ ಅಣ್ಣಿಂದಲೂ ಸಾಧ್ಯ ಇಲ್ಲ. ಶಿವರಾಜ್, ನೀವು ಹೇಳೋದೇನು ಸರಿ. ನೀವು ಇಷ್ಟು ನನ್ನ ಮನಸ್ಸಾರೆ ಪ್ರೀತಿಸಿರೋ, ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ನನಗೂ ಖಂಡಿತವಾಗ್ಲೂ ಇದೆ. ಆದ್ರೆ ನನಗೆ ಭಯ ಇರೋದು ಅಂದ್ರೆ ಅಣ್ಣದಷ್ಟೇ. ಹೇಗಾದ್ರೂ ಮಾಡಿ ಅಣ್ಣ ಒಪ್ಪಿಟ್ರೆ ಜೂಮ್ ಅಂತ ನಿಮ್ ಜೊತೆ ಓಡೋಡ್ ಬಂದ್ಬಿಡ್ತೀನಿ. ಅಂದ್ರೆ ನಿಮ್ಮಣ್ಣ ಹತ್ತೂರಿನ ಒಡೆಯ ಅಂತ ನೀನು ಹೇಳ್ತಾ ಇದೀಯ? ನಿಮ್ಮಣ್ಣ ಹತ್ತೂರಿನ ಒಡೆಯ ಆಗಿರ್ಲಿ, 60 ಹಳ್ಳಿಯ ಸರದಾರನೇ ಆಗಿರ್ಲಿ, ನಾನು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಮನಸ್ಸು ಮಾಡಿಲ್ಲ ಅಂದ್ರೆ ಏನು ಮಾಡಲ್ಲ. ನಿನ್ನ ಅಣ್ಣ 1000 ಹಳ್ಳಿಯ ಸರ್ದಾರ, ಓಕೆ, ಬಟ್ ಈ ಶಿವರಾಜರ ವಿರುದ್ಧ ಅಲ್ಲ.
ನಾನು ನಿನ್ನನ್ನು ಮನಸ್ಪೂರ್ವಕ ಪ್ರೀತಿಸ್ತಾ ಇದ್ದೀನಿ. ನಿನ್ನನ್ನೇ ಮದುವೆ ಆಗ್ಬೇಕು ಅಂತ ಛಲ ತೊಟ್ಬಿಟ್ಟಿದ್ದೀನಿ. ನಿನ್ನ ಹೃದಯದಲ್ಲಿ ನಾನು ಯಾವತ್ತೂ ಇದ್ದಿದ್ದೀನಿ. ಆದಷ್ಟು ಬೇಗ ನಿಮ್ಮ ಅಣ್ಣಿಗೆ ವಿಷಯ ಮಾತಾಡು. ಬೇಗ ಮದುವೆ ಆಗಿ ಎಲ್ಲಾದ್ರೂ ಅವನ ಮನೆಗೆ ಹೋಗೋಣ. ನೀ ಹೇಳೋದೇನೋ ಸರಿ ಇದೆ, ಆದ್ರೆ ಅಣ್ಣನ ಮುಂದೆ ನಿಲ್ಕೊಂಡು ಅದು ಹೇಗ್ ಮಾತಾಡ್ಬೇಕು ಅನ್ನೋದೇ ನನಗೆ ತುಂಬಾ ಭಯ ಕಳ್ತಿಲ್ಲ. ಅದ್ ಯಾಕಂದ್ರೆ ಅವ್ನ ಹತ್ತಿರ ಹೊಡಿಯ ಹೀಗಿರ್ಬೇಕಾದ್ರೆ ಎಲ್ಲರೂ ಅವನನ್ನ ನೋಡಿ ನಡುತ್ತಾರೆ. ನನಗೂ ಅಷ್ಟೇ ಭಯ ಅನ್ನೋದು ಏನಿಲ್ಲ, ಅಣ್ಣನ ಪ್ರೀತಿ ಇತ್ತು. ಆದ್ರೆ ಪ್ರೀತಿ ಅನ್ನೋ ವಿಷಯ ಬಂದ್ರೆ ಅವ್ರ ಮುಂದೆ ಹೇಗ್ ನಿಂತ್ಕೊಂಡು ಮಾತಾಡ್ಲಿ ಅಂತ ಭಯ ಅಷ್ಟೇ. ಆದ್ರೂ ನಿನಗೋಸ್ಕರ ಮಾತಾಡ್ಲೇಬೇಕಲ್ವಾ? ನಾನು ಖಂಡಿತವಾಗ್ಲೂ ಮಾತಾಡೋದಕ್ಕೆ ಸಿದ್ಧಳಾಗ್ತೀನಿ. ಪ್ರೀತಿಸಿರೋರಿಗೆ ಯಾವತ್ತೂ ಭಯ ಅನ್ನೋದು ಇರಲೇಬಾರದು. ಭಯ ಪಟ್ರೆ ಪ್ರೀತಿಯನ್ನ ನಿರಂತರವಾಗಿ ಸಾಗಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಲ್ಲ. ನಿನ್ನಣ್ಣನ ಭಯ ನಿನಗೆ ಇದ್ದಿದ್ದೆ ನಿಜ, ಹೌದು ಇತ್ತು ನಿಜ. ಭಯ ಇದ್ದವಳು ನನ್ನ ಯಾಕೆ ಪ್ರೀತಿ ಮಾಡಿದೆ? ಈಗ ನಿನ್ನ ಪ್ರೀತಿಯ ಅಮಲದಲ್ಲಿ ತೊಳ್ಳಾಡ್ತಾ ಇದ್ದೀನಿ ನಾನು. ನಿನ್ನನ್ನು ಬಿಟ್ಟರೆ ಈ ಭೂಮಿ ಮೇಲೆ ಅರಕ್ಷಣ ಇರೋ ಶಕ್ತಿ ನನಗಿಲ್ಲ. ಇದ್ರೆ ನಿನ್ನ ಜೊತೆ ಇರ್ತೀನಿ, ಸತ್ರು ನಿನ್ನ ಜೊತೆ ಸಾಯ್ತೀನಿ. ಮಾತಾಡ್ತಿದ್ಯಾ? ಸತ್ತು ಹೋಗೋದಾದ್ರೆ ಅದಕ್ಕೆ ನಿನ್ನ ಪ್ರೀತಿ ಮಾಡ್ಬೇಕಾಗಿತ್ತು. ಮನಸ್ಸಿಂದ ಪ್ರೀತಿ ಮಾಡಿಸಿದ್ನು, ಪ್ರೀತಿ ಮಾಡಿದೀನಿ. ನೋಡು, ಇಷ್ಟೆಲ್ಲ ಮಾತಾಡ್ತೀಯ ಅಂದ್ರೆ ಖಂಡಿತವಾಗ್ಲೂ ಅಣ್ಣ ಜೊತೆ ಹೋಗ್ತೀನಿ, ನನ್ನ ಮದುವೆ ಆಗ್ತೀನಿ. ಈಗಲಾದ್ರೂ ಸಂತೋಷ ತಾನೆ? ದಯವಿಟ್ಟು ಪ್ಲೀಸ್ ಈಗಲಾದ್ರೂ ನಗೋ. ಇದನ್ನ ಅರ್ಥ ಮಾಡ್ಬೇಕಂತ ಮಾತಾಡಿದಲ್ಲ, ನಿನಗೇನು ಕೆಣಸೋಣ ಅಂತ ಈ ಮಾತನಾಡೋದಷ್ಟೇ. ನೋಡು, ಈ ಬೃಂದಾವನವನ್ನು ನೋಡು, ಸುಂದರವಾದ ಗಾಳಿ ಇಂಪಾಗಿ ಬೀಸ್ತಾ ಇದೆ. ಕಡಲುಗಳ ನರ್ತನಗಳನ್ನ ನೋಡ್ತಾ ಇರು, ಎಲ್ಲ ಸಿರಿ ಸೊಬಗನ್ನ ನೋಡ್ತಾ ಇದ್ರೆ ನನ್ನ ಮನಸ್ಸಲ್ಲಿ ಒಂದೇ ಒಂದು ಆಸೆ ಹುಡ್ತಾ ಇದೆ. ನೀನು ನವಿಲಾಗಬೇಕು, ನವಿಲಾಗಿ ನರ್ತಿಸಿದ್ರೆ ನಾನು ನಿನ್ನ ಜೊತೆ ಹಾಡಬೇಕು, ಹಾಡಿ ಕುಡಿಬೇಕು ಅನ್ನೋ ಆಸೆ. ನನ್ನ ಮನದಿನಿಯ ಕಂಠದಿಂದ ಒಂದೇ ಒಂದು ರಾಗ ಹೊರ ಹೊಮ್ಮಿದರೆ ಆ ರಾಗಕ್ಕೆ ತಕ್ಕಂತೆ ಹೆಚ್ಚಿನ ಅಯ್ಯೋ, ಅದಕ್ಕೇನಂತೆ? ನೀನ್ ನನ್ನ ಪ್ರೀತಿಯ ರಾಜ ಅಂದ್ಮೇಲೆ ನಿನ್ನ ಮನ ತನಿಸಿ ನಿನ್ ಜೊತೆ ಹಾಡಿಕೊಳ್ಬೇಕಾಗಿರೋದು ನನ್ನ ಕರ್ತವ್ಯ ತಾನೆ?
ಶಿರಾ ಶಿರ